ಈ ಪಾಂಡವರು ಮತ್ತು ಕೌರವರನಂತ ಎರಡು ವಿಷಯದೊಳಗೆ ಹೌದು ನಮ್ಮ ಪಾಲ ಪಾಂಡವರದು ಅದ ಪಾಂಡವರು ಸತ್ಯ ಹೌದು ಪಾಂಡವರು ಧರ್ಮವಂತರು ಹೌದು ಪಾಂಡವರು ನ್ಯಾಯವಂತರು ಹೌದು ಹೌದು ಮತ್ತ ಇವರು ಮಂತ್ರಪಿಂಡದವರು ಒಂದು ಎರಡೋರಿ ನಾದ ಅಂಶ ಬ್ಯಾರೆ ಮತ್ತು ಬಿಂದು ಅಂಶ ಬ್ಯಾರೆ ಪಾಂಡವರು ಎಂಥವ್ರು ಅಂತ ಕೇಳಿದ್ರೆ ಇವರು ನಾದ ಅಂಶದವರು ಹೌದು ಅವರು ಮಂತ್ರಪಿಂಡ ಪರಮಾತ್ಮನ ಆಶೀರ್ವಾದದಿಂದ ಹುಟ್ಟಿದವರು ಆದ್ರೆ ಇವ್ರು ಹೆಂಗ ಕೌರವರು ಪಾಂಡವರು ಮೂಲ ಬಡ್ಡಿ ಹಿಡಿದು ಬರಲಿ ಅಂದಾರ ಅವರು ಹೌದಲ್ರಿ ಹೌದು ಮೊಟ್ಟ ಮೊದಲು ಶಂತನು ರಾಜ ಮತ್ತು ಗಂಗಾದೇವಿ ಗಂಗಾದೇವಿಯಿಂದ ಅಷ್ಟವಸುಗಳು ಶಾಪ ಮುಕ್ತರಾಗುವ ಸಲುವಾಗಿ 8 ಮಂದಿ ಮಕ್ಕಳು ಗಂಗಾದೇವಿ ಹೊಟ್ಟಿಲೆ ಹುಟ್ಟಿದ ಮಕ್ಕಳಿಗೆಲ್ಲ ಚಂಡಿ ಚಿವುಟ್ಲಕತ್ತಳ ಗಂಗಾದೇವಿ ಹೌದು ಆಕಿ ಮೊದಲು ಮದುವೆ ಆಗ್ಬೇಕಾದ್ರೆ ಕರಾರ ಇಟ್ಟೇಳು ಏನತ್ತ ನನಗ ನೀ ಅದಕ್ಕೂ ಅಳ್ಳಗಳಿಬಾರದು ಹೌದಲ್ಲ ಅಡ್ಡ ಬಂದೆ ಅಂದ್ರೆ ನಾನು ನಿನಗೆ ಬಿಟ್ಟು ಹೋಗ್ತಾ ಹೌದಿಲ್ಲ ಹೌದು 7 ಮಕ್ಕಳೆಲ್ಲ ಹಿಂಗ ಚಂಡಿ ಚಿವುಟದ ಬಳಕ ದಂಡಿಗೆ ಹುಟ್ಟದವನೇ ದೇವವ್ರತ ಹೌದು ಕಂಬಳಿ ಒಡೆಯನಾಗಿರ್ತಕ್ಕಂಥ ಮೂಲಪೀಠ ಮೊಮ್ಮೆಟ್ಟಗಿರಿಯಲ್ಲಿ ವಾಸ ಮಾಡಿದಂಥ ಯೋಗಿನಾದ ಅಮೋಘ ಸಿದ್ಧನ ಪಾದಗಳಿಗೂ ಕೂಡ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ನಗಿಸಲು ನೀನು ನಗೆಯುವೆ ನಾನು ಕುಣಿಸಲು ನೀನು ಕುಣಿಯುವೆ ನಾನೊಂದು ಗೊಂಬೆಯು ನೀ ಸೂತ್ರಧಾರಿ ನಾನೊಂದು ಗೊಂಬೆಯು ನೀ ಸೂತ್ರಧಾರಿ ನಿನ್ನ ಎದಿರು ನಾ ಪಾತ್ರಧಾರಿ ನಗಿಸಲು ನೀನು ನಗೆಯುವೆ ನಾನು ಕುಣಿಸಲು ನೀನು ಕುಣಿಯುವೆ ನಾನೊಂದು ಗೊಂಬೆಯು ನೀ ಸೂತ್ರಧಾರಿ ನಾನೊಂದು ಗೊಂಬೆಯು ನೀ ಸೂತ್ರಧಾರಿ ನಾವೆಲ್ಲರೂ ಪಾತ್ರ ಮಾಡುವುದ ಮಾಡ್ರಿ 10 ಮುಡಿಗೆ 5 ತನ ಪಾತ್ರ ಹಿಂಗ ಮಾಡ್ಬೇಕ್ರಿ ಗೌಡ್ರ ಯಾಕ್ರಿ ನಿಮ್ಮ ಪಾತ್ರ ಜನರಿಗೆ ಹಿಡಿಸ್ಬೇಕು ನೋಡ್ರಿ ಹಂಗ ಮಾಡಿ ಆಯ್ತು ನಮ್ಮ ಪಾತ್ರದ ಪರಮಾತ್ಮನ ಸೂತ್ರದ ಸೂತ್ರ ಎಲ್ಲ ಭಗವಂತಂದದ ಅವ ಹೇಳಿದಂಗ ನಾವು ಕೇಳುದದ ಆಗಲಿಲ್ಲ ಅದಕ್ಕೆ ಗುರುನಾಮ ಸ್ಮರಣೆ ಬೇಕಾಗ್ಯದ ಏನು ಈ ಮನುಷ್ಯ ಜನ್ಮಕ್ಕ ಏನಾಗ್ತದತ್ತೀರಿ ಅದರಿಂದ ಈ ಮನುಷ್ಯ ಜನ್ಮ ಸಫಲ ಆಗಿ ಹೋಗ್ತದ ಗುರುನಾಮ ಸ್ಮರಣೆಯಿಂದ ಹೆಂಗ ಮಾಡ್ಬೇಕು ಗುರುನಾಮ ಸ್ಮರಣೆ ಹೇಗ ಮಾಡ್ಬೇಕು ಹೆಂಗ ಹರಿಯನಿಯದ ನರ ಜನ್ಮವೇಕೆ ಹರಿಯನಿಯದ ನರ ಜನ್ಮವೇಕೆ ಹರಿಯನೋದದ ವಿಪ್ರತನೇಕೆ ವಿಪ್ರತನೇಕೆ ಕಾದಲರಿಯನ ಬ್ರಾತನವೇಕೆ ಕಾದಲರಿಯನ ಬ್ರಾತನವೇಕೆ ಹರಿಯನಿಯರ ನರ ಜನ್ಮವೇಕೆ ಹರಿಯನಿಯರ ನರ ಜನ್ಮವೇಕೆ ಗುರುನಾಮಸ್ಮರಣಿ ಹರಿನಾಮಸ್ಮರಣಿ ಬೇಕಾಗ್ಯದ ಈ ಮಾನವ ಮಾಡ್ರಿ ಈ ಮಾನವ ಜನ್ಮಕ್ಕೆ ಏನ್ ಬೇಕಪ್ಪ ಅಂತ ಕೇಳಿದ್ರ ಇದು ಅಲ್ಲೇ ಮತ್ತೇನ್ ಬೇಕತ್ತೀರಿ ಗುರು ಬೇಕಾಗ್ಯದ ಗೌಡ್ರ ಯಾಕ್ರಿ ಗುರು ಬೇಕಂದ್ರಿ ಖರೆ ಗುರುಗಳೊಳಗ ಬಹಳ ನಮೂನು ಗುರುಗಳದಾರ ಎಂತವ್ರದಾರ ಅವರು ಸಾಲಿ ಗುರುಗಳದಾರ ಹೌದಲ್ರಿ ಹೌದು ಕುಲಗುರು ಅದಾರ ದೀಕ್ಷಾ ಗುರು ಅದಾರ ರಾಜಗುರು ಅದಾರ ಕೆಲವೊಬ್ರು 4 ಪದಗಳು ಕೊಟ್ಟು ಗುರು ಹಾಕೋತ್ ಹೊಂಟಾರ ಮಾಸ್ತರ ಎಂತ ಗುರು ಬೇಕನ್ನೋದು ಹೇಳಿಲ್ಲ ಯಾಕಂದ್ರ ಈಗ ನೀವೇನ್ ಹೇಳಿದ್ರಿ ನೋಡು
ಗುರುಗಳು ಇಲ್ಲಿ ಮಗಲಾಗ ಒಬ್ರು ರಿಟೈರ್ಡ್ ಗುರುಗಳು ಬಂದಾರ ಇವ್ರಿಂದ ಏನಾಗುದು ಆಗ್ತದ ಅವರಿಂದ ಏನೂ ಆಗುದಿಲ್ಲ ಆಗುದಿಲ್ಲತ್ತೀರಿ ಆಗುದಿಲ್ಲ ಹಾ ಇಂಥವ್ ಏನ್ ಹೇಳಿದ್ರಿ ನೋಡಿ ನೀವು ಗುರುಗಳು ಹಾ ಇವ್ರಿಂದ ಮುಕ್ತಿ ಆಗುದಿಲ್ಲ ಆಗುದಿಲ್ಲತ್ತೀರಿ ಆಗುದಿಲ್ಲ ಮತ್ ಇವ್ರೆಂತ ಗುರುಗಳ್ರಿ ಆಯಿಂದ ಇವರು ಸಾಲಿ ಗುರುಗಳು ಇವರು ಮೋಕ್ಷ ಗುರುಗಳಲ್ಲ ಆಯಿಂದ ನಿಮಗೆ ಎಂತ ಗುರು ಬೇಕು ಈ ಮಾನವ ಜನ್ಮ ಸಫಲ ಆಗ್ಬೇಕಾದ್ರೆ ನಿಮ್ಮ ಎಲ್ಲರಿಗಿಲ್ಲ ಬೇಕು ನಮ್ಮೆಲ್ಲರಿಗೆ ಬೇಕು ಕುತ್ತವ್ರಿಗೆ ಬೇಕು ಎಂತ ಗುರು ಬೇಕು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ ಬೇಕು ಈ ಮಾನವ ಜನ್ಮ ಸಫಲ ಆಗಿ ಹೋಗ್ತದ ಮುಕ್ತಿ ಆಗ್ತದ ಅಂತ ಗುರು ಬೇಕಂದಂಗಾಯ್ತು ಅಂತ ಗುರು ಬೇಕಾಗ್ಯದ ಆಗ್ಲಿ ಅಲ್ಲ ಅದಕ್ಕ ಈ ಪರಮಾತ್ಮನ ಸೇವೆಯಲ್ಲಿ ತಪ್ಪು ತಡಿ ದೋಷಾದಿಗಳಂತ ಆಗ್ತಾವ ಯಾಕೆ ಅವ್ಯಾಕ ಆಗ್ತಾವ ಸುಮ್ಕಲೆ ನಡೆಯುವ ಮನುಷ್ಯ ಎಡುವುದು ಸಹಜದ ಗೌಡ್ರ ಯಾಕ್ರಿ ನಡೆಯೋರು ಎಡಬೇಕ್ರಿ ಕುತ್ತವ್ರು ಹೆಂಗ್ ಎಡುತ್ತಾರ ಹಂಗ ಮಾತನಾಡುವಾಗ ಹಾ ನಾವು ಈ ಪದಪದ್ಯನ ಹಾಡುವಾಗ ಲೋಪದೋಷ ಆಗ್ತಾವತ್ತೀರಿ ಲೋಪದೋಷ ಆಗ್ತಾವ ಖರೆ ಅವು ಯಾವ್ಯಾವ ಅನ್ನೋದು ಹೇಳ್ರಲ್ಲ ಯಾವ್ಯಾವಪ್ಪ ಅಂತ ಕೇಳಿದ್ರೆ ಹಾ ಒಂದು ಶಬ್ದ ದೋಷ ಹೌದು ಒಂದು ಲಯ ದೋಷ ಮತ್ತು ತೋಳ ದೋಷ ರಾಗ ದೋಷ ಹೌದು ಇಂತಿಂತ ದೋಷಾದಿಗಳಾಗುದು ಸ್ವಾಭಾವಿಕ ಬಲ್ಲವರಿಗೆ ಗುರುತಾಗ್ತದೆ ಹೌದಲ್ಲ ಸಭೆಯಲ್ಲಿ ವಿದ್ವಾಂಸರಿದ್ದಾರೆ ಅದಾರ ಶಾಸ್ತ್ರ ಬಲ್ಲವರಿದ್ದಾರೆ ಅವ್ರಂತರೂ ಬಹಳಷ್ಟು ಜನ ಅದಾರ ಪುರಾಣ ಬಲ್ಲವರು ಇದ್ದಾರೆ ಹೌದು ಪದಪದ್ಯಗಳನ್ನ ರಚನೆ ಮಾಡಿ ಹಾಡುವವರು ಕೂಡ ಇದ್ದಾರೆ ಹೌದಲ್ಲ ನಮ್ಮ ತಪ್ಪನ್ನ ಬದಿಗೊತ್ತಿ ಆ ಒಪ್ಪು ಅನ್ನುವಂತಾದೆ ಸ್ವೀಕಾರ ಮಾಡ್ತೀರಿ ಅನ್ನುವಂತ ಮಾತನ್ನ ಹೇಳಿ ನಮ್ಮ ಮಾತಿಗೆ ಗೈದು ಈಗಾಗಲೇ ನಮ್ಮ ಕಮಿಟಿಯವರು ಒಂದು ವಿಷಯನ ಪ್ರತಿಪಾದನೆ ಮಾಡ್ಯಾರ ಹೌದು ಇವತ್ತ ಕೌರವರು ಪಾಂಡವರು ಇಂಥ ವಿಷಯ ಯಾವುದನ್ನ ಹಿಡ್ಕೊಂಡು ಇವತ್ತು ಬೆಳೆಸಿ ಮತ್ತೆ ನಮ್ಮ ಕಲಾವಿದರಿಗೆ ಕೂಡ್ರಿ ಅಂತ ಈಗ ಸ್ಟಾರ್ಟಿಂಗ್ ಹಿಡ್ಕೊಂಡೇ ಬಿಡ್ರಿ ಅಂತ ಹಿಡ್ಕೊಂಡೇ ಬಿಡ್ರಿ ಅಂತ ಹೇಳ್ಯಾರ ಮುಂದೆ ಚಾಚುವುದಿಲ್ಲ ಇಲ್ಲ ಅದಕ್ಕ ನಮ್ಮ ತುಕಾರಾಮ್ ಮಹಾರಾಜರು ಎರಡು ಮಾತನ್ನ ಹೇಳಿ ಬರೇ ಹಿಡ್ಕೊಂಡು ಬಿಡುದು ಅಟ್ಟೆ ಅಲ್ರಿ ಗುರು ದಂಡಿ ಹಿಡಿದು ಬಡ್ಡಿ ಹಿಡಿದು ಬರ್ಬೇಕ ಬಡ್ಡಿ ಹಿಡಿದು ಬರ್ಬೇಕು ಶ್ರೀ ಗಣೇಶ ನಮಃ ಬಡ್ಡಿಗೆ ಚಾಲು ಹೌದು ಅದಕ್ಕ ನಮ್ಮ ತುಕಾರಾಮ್ ಮಹಾರಾಜರು ಎರಡು ಮಾತನ್ನ ಹೇಳಿ ಒಂದು ಪಾಲ ಹಿಡ್ಕೊಂಡು ಬಹಳಷ್ಟು ಮಾತಾಡೋರಿದ್ದಾರೆ ಮಾತಾಡ್ಲಲ್ಲ ಒಂದ್ 2-3 ತಾಸು ಮಾತಾಡ್ತಾರೇನ್ರಿ ಇಲ್ಲ ಅಷ್ಟೇ ಸಂಕ್ಷಿಪ್ತದೊಳಗೆ ಹುಡುಗರು ಎಲ್ಲ ಬಹಳ ಅಪೇಕ್ಷೆ ಇಟ್ಟಾರ ಮುಂದೆ ಹೌದಲ್ಲ ಅವರು ಕೇಳಿ ಆನಂದ ಗೌರವದಾರ ನಮ್ಮ ತುಕಾರಾಮ್ ಮಹಾರಾಜರು ಎರಡು ಮಾತನ್ನ ಹೇಳಿ ನಾಮ ಸ್ಮರಣೆಯನ್ನು ಶುರು ಮಾಡ್ತಾರೆ ಸಭಿಕರೆಲ್ಲರೂ ಹಿಂಗೆ ಶಾಂತತೆಯನ್ನು ಕಾಪಾಡಬೇಕಾಗಿ ನಮ್ರ ವಿನಂತಿ ಆಗಲಿ ಸಭಾ ಪಂಡಿತರಲ್ಲಿ ಸಭನೆ ಪ್ರಾರ್ಥನೆ. ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಭಕ್ತರ ಕಾಮಧೇನು ಕಲ್ಪವೃಕ್ಷನಾಗಿ ಹೋದ ಸಿದ್ಧರತ್ನ ಮದಗೊಂಡ ಮಹಾರಾಜರ ಪಾದಕ್ಕೆ ಹಣಿಮಣಿದು ಸೋಲಾಪುರ ಜಿಲ್ಲೆ ದಕ್ಷಿಣ ತಾಲೂಕಿನ ಗೂಳಿ ಶಿರವಳದ ಹುಲಿಯಾಗಿ ಮರದಂಥ ಗೂಳೇಶ್ವರಪ್ಪಂಗಳ ಪಾದಕ್ಕೆ ನತಮಸ್ತಕನಾಗಿ ಹೌದು ಸಿದ್ಧಾರೂಢರ ಪರಮ ಶಿಷ್ಯರಾದ ಬೀದರ್ ಶಿವಕುಮಾರಪ್ಪ ಅವರು ಸಿದ್ಧಾರೂಢರ ಪ್ರತಿಯವತಾರ ಆಗಿ ಜನಿಸಿ ಬಂದ ಅವರ ಪಾದಕ್ಕೆ ಕೋಟಿ ನಮಸ್ಕಾರಗಳನ್ನು ಹೇಳಿ ಯಾವ ನನ್ನ ಅಗರಖೇಡ ಗ್ರಾಮದ ಎಲ್ಲಾ ದೇವರಿಗೆ ನಮಸ್ಕಾರಗಳನ್ನು ಹೇಳಿ ಹೌದು ಇಂದಿನ ಕಾರ್ಯಕ್ರಮಕ್ಕೆ ಯಾವ ನನ್ನ 64 ವಿದ್ಯದ ಒಡೆಯನಾದ ಹೌದು ಗಜಾನನ ಮಹಾರಾಜರ ಒಂದು ಇದು ಚೌತಿ ಕಾರ್ಯಕ್ರಮ ಅಲ್ಲ ಅವನ ಪಾದಕ್ಕೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಹೌದು ಇಂಥ ಒಂದು ಸಣ್ಣ ಮಕ್ಕಳೆಲ್ಲ ಕೂಡಿಕೊಂಡು ಒಂದು ಗಜಾನನ ಯಾವ ನನ್ನ ಸಿದ್ಧಾರೂಢರ ಗಜಾನನ ಯುವಕ ಮಂಡಳ ಹೌದು ಎಲ್ಲ ಮಕ್ಕಳು ಕೂಡಿಕೊಂಡು 2 ಕಲಾ ಸಂಘ ಬರಮಾಡಿಕೊಂಡಾರೆ. ಹೌದು ಬಹಳ ಒಳ್ಳೆಯದು. ಜಗತ್ತದಲ್ಲಿ ಸಣ್ಣ ಮಕ್ಕಳಿಗೆ ಈ ಜ್ಞಾನ ಬಂದು ಇಂಥ ಸಂಘಗಳನ್ನು ತಂದು ನಮ್ಮ ಓಣಿ ಒಳಗೆ ನಮ್ಮ ಊರು ಒಳಗೆ ಇಂಥ ಸೇವಾ ಮಾಡಿಸ್ಬೇಕನ್ನೋದು ಭಾವ ತಮ್ಮಲ್ಲಿ ಎಲ್ಲರಲ್ಲಿ ಬತ್ತಂದ್ರೆ ಯಾವಾಗಲೂ ಪರಮಾತ್ಮ ಜ್ಞಾನ ತಮ್ಮಲ್ಲಿ ಪ್ರತಿಪಾದನೆ ಮಾಡ್ತಾನೆ. ಹೌದಲ್ರಿ? ತಮ್ಮೂರಿಗೆ ನಾವು ಬರ್ಲಕತ್ತ ಬಹಳ ದಿವಸ ಆಯ್ತು. ಬಹಳ ದಿವಸ ಆಯ್ತಲ್ರಿ? ಬಹಳ ದಿವಸ ಆಯ್ತಂದ್ರೆ ನಮ್ಮ ಮ್ಯಾಗ ಹೆಂಗೆ ನಂಬಿಗಿಟ್ಟು ಮತ್ತೊಮ್ಮೆ ಆ ಭಗವಂತನ ಸೇವಾ ಅವ್ರ ಬಾಯಿಯಿಂದ ನಾವು ಎಷ್ಟು ಕೇಳಿದ್ರು ಕಮ್ಮ ಆಗ್ತತೆ. ತಾವು ಕರೆಸಿ ಗೊತ್ತಿಲ್ಲ, ಇದಕ್ಕಿಂತ ದೊಡ್ಡದು ಯಾವುದು ಅಲ್ಲ. ಹೌದು ಯಾಕಂದ್ರೆ ಒಂದು ಊರಿಗೆ ಆಗ್ಲಾರ್ಗಿ ದಗದಿವು. ಹೌದು ಒಂದು 2 ಮ್ಯಾಳ ತರಿಸ್ಬೇಕಾದ್ರೆ 50,000 ರೂಪಾಯಿ ಖರ್ಚಿಗೆ ಬರ್ತದೆ ಈಗಿನ ಕಾಲಕ್ಕೆ. ಹೌದು ಸಾಮಾನ್ಯ ವ್ಯಕ್ತಿ ಅಲ್ಲ.
ಅದಕ್ಕೆ ಸಣ್ಣ ಮಕ್ಕಳೆಲ್ಲ ಕೂಡಿಕೊಂಡು ನೋಡ್ರಿ ಒಂದು ಕೋಕಾದೊಳಗೆ ಗಣಪತಿ ಕುಂಡ್ರಿಸಿ ಹೌದು. ಅವರಲ್ಲಿ ಒಂದು ಇಂಥ ಒಂದು ಅನುಭವದ ಮೇಳಗಳನ್ನು ನಮ್ಮ ಊರಿಗೆ ತರಿಸ್ಬೇಕಂತೇಳಿ ಆಶಾ ಇಟ್ಕೊಂಡು ಕೂಡಿಸ್ಯಾರ. ತಾವು ಊರನವರೆಲ್ಲ ಅಂತ ಮಕ್ಕಳಿಗೆ ಮದ್ದತ್ತಾಗಬೇಕು. ಹೌದು. ತಮಗಿಟ್ಟು ಇದ್ದಟ್ಟು ಅದಕ್ಕೆ ದಕ್ಷಿಣ ಕೊಡಬೇಕು. ಯಾಕಂದ್ರೆ ಎಲ್ಲರೇ ರೋಡ್ ಮ್ಯಾಗ ಹಾಳು ಮಾಡ್ತೇವೆ, ಎಲ್ಲರೇ ದಾಬಾದಾಗ ಹಾಳು ಮಾಡ್ತೇವೆ, ಹೌದು. ಎಲ್ಲರೇ ದುಡ್ಡು ರೊಕ್ಕ ಆಡಿ ಹಾಳು ಮಾಡ್ತೇವೆ. ಹೌದು ಹೌದು ಅದು ಎಲ್ಲ ನಿಸ್ವಾರ್ಥಕ್ಕಾಗಿ ಹೋಗ್ತದೆ. ಇಲ್ಲಿ ಅವನ ಮುಂದೆ ನಾಮ ಸ್ವರಣಿ ಈ ಜಗತ್ಯದ ಒಡಿಯ ಗಜಾನನ ಮಹಾರಾಜರಂದ್ರೆ ಸಾಮಾನ್ಯ ಅಲ್ಲ ಅಲ್ಲ. ಯಾಕಂದ್ರ ಬ್ರಹ್ಮನ ಸೈನ್ಯ ಸೋತದವನಿಗೆ. ಹಾ ಯಾವಾದ್ರಿ ಈ ಸೃಷ್ಟಿ ಉತ್ಪತ್ತಿ ಮಾಡುದಂತ ಬ್ರಹ್ಮ, ಹಾ ಹಾ ಆ ಬ್ರಹ್ಮನ ಸೈನ್ಯ ಅವನು ಕೂಡ ಯುದ್ಧಕ್ಕೆ ಬಂದ್ರೆ ಬ್ರಹ್ಮನ ಸೈನ್ಯಕ್ಕೆ ಹೋಲ್ಸ್ಯಾನ ಒಬ್ಬನೇ ಗಣಪತಿ ಬ್ರಹ್ಮನ ಸೈನ್ಯ ಸೋಲ್ಸ್ಯಾನ. ಬ್ರಹ್ಮನ ಸೈನ್ಯ ಹೋದ ಬಳಿಕ ವಿಷ್ಣು ಸೈನ್ಯ ಬತ್ತು. ಹೌದಾ? ವಿಷ್ಣು ಸೈನ್ಯನು ಅವನ ಮುಂದೆ ಸೋತು. ವಿಷ್ಣು ಸೈನ್ಯ ಸೋತು. ವಿಷ್ಣು ಸೈನ್ಯ ಸೋತ ಬಳಿಕ ಹಿಂದಿಗಡೆ ಪರಮಾತ್ಮ ಬಂದಾನ. ಹೌದಾ? ಅವನ ಸೈನ್ಯನು ಸೋತು, ಪರಮಾತ್ಮನ ಸೈನ್ಯನು ಸೋತದ. ಸೋತ ಬಳಕ ಅವನೇ ಬಂದ ತ್ರಿಶೂಲ್ಯ ಅವನಿಗೆ ಹೊಡೆದಾನ. ಹೌದು 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 ಹೌದು. ಅಂತ ಶಕ್ತಿ ಉಳ್ಳಂತ ಗಜಾನನ ಅವನು ಎಷ್ಟು ವರ್ಣನ ಮಾಡಿದ್ರು ಕಮ್ಮಿ ಅದ. ನಮ್ಮ ಸಂಸಾರದಲ್ಲಿ ಯಾವಾಗ ಮಾಡ್ತೇವು ಅದು ಶ್ರೀ ಗಣೇಶ ಎನ್ನಮ್ಮ ಅಂತ ಹೇಳಿ ಅದಕ್ಕೆ ಕೈ ಹಚ್ಚದೇವು ಅಂದ್ರೆ ಅದು 75% ಅದು ಸಕ್ಸಸ್ ಆಗ್ತದೆ ಅಂತೇಳಿ ಜ್ಞಾನಿ ಹೇಳ್ತಾನೆ. ಹೌದು ಹೌದು ಹೌದು. 33 ಕೋಟಿ ದೇವತರು, 66 ಕೋಟಿ ದೈತ್ರು. ಜಗತ್ತದೊಳಗೆ ಯಾವ ಕಾರ್ಯ ಸಣ್ಣದ ಹಿಡ್ಕೊಂಡು ದೊಡ್ಡದಾಗುತ್ತಾನ ಕಾರ್ಯ ಮಾಡಬೇಕಾದ್ರೆ ಅವನ ಹೆಸರು ತೋಳಾರ್ದೆ ಕಾರ್ಯ ಯಾವುದು ನಡೆಯುವುದಿಲ್ಲ. ಹೌದು ಹೌದು ಹೌದು. ಅದಕ್ಕೆ ಅಂತ ಗಜಾನನ ಒಂದು ಜಾತ್ರೆ 5-6 ದಿವಸ ಮಕ್ಕಳ ಕುಂಡ್ರಿಸಿ ಹೌದು ಇದಕ್ಕೆ ಕಾರ್ಯಕ್ರಮ ಅವರು ಮುಗಿಸೋ ಕಾಲಕ್ಕೆ ನಮ್ಮನ್ನ ಬರಮಾಡಿಕೊಂಡಾರ. ಹೌದು. ಆ ಮಕ್ಕಳಿಗೆ ಎಲ್ಲರೂ ಸಕಾರ ಕೊಡ್ಬೇಕಂತ ಹೇಳಿ ನಮ್ಮದು ನಿಮ್ಮ ಮ್ಯಾಗ ಅಭಿಪ್ರಾಯ ಅದ. ಹೌದು ಹೌದು ಹೌದು. ಅವ್ರು ಮಹಾರಾಜ ಹೌದು ನಿಮಗ್ ಕರ್ಸಬಾರಾಗಿದ್ದಾಗಿತ್ತು. ಅವ್ರ ಹುಡುಗರು ಲೆಕ್ಕ ನೋಡಿದ್ರ ಹೆಂಗ ಈಗೆಲ್ಲ ತರಿಸ್ತಾರ ನೋಡಿರಿಲ್ಲ ಆರ್ಕೆಸ್ಟ್ರಾ ಅಂತೇಳಿ ಡಿಂಗ್ ಚಿಕ್ಕ ಅಂತದ್ದು ಇವ್ರು ಕರೆಸಿಲ್ಲ. ಇರ್ಲಿ ಅವರಲ್ಲಿ ಯಾವ ಅವ್ರ ಹೆಸರು ಏನ್ ಇಟ್ಕೊಂಡ್ರೆ ಮೊದಲು ತಳಪಾಯ ನೋಡು ಏನದರಿ ಸಿದ್ಧಾರೂಢ್ರ ಯವಕ ಮಂಡಳ. ಹೌದು 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 ಹೌದು. ಮತ್ತೊಂದು ಯಾವಾದ್ರಿ ಯವಕ ಮಂಡಳ ಇದ್ರ ಕರೆಸ್ತಿರೋ ಕುಣಿದು ಕರೆಸ್ತಿರು. ಹೌದು ಹೌದು. ಅವ್ರು ಮೊದಲು ಸಂಘಕ್ಕೆ ಯಾನ್ ಹೆಸರು ಇಟ್ಟುಕೊಂಡಾರ ಅದು ಮಾಡು. ಹೌದು. ಅವ್ರ ಶಿಷ್ಯನೇ ಇದ್ದೇವಲ್ರಿ ನಾವು. ಮತ್ತ ನೀ ಎಲ್ಲರ ಕಡ್ಯಾಕ ಗದ್ಯಾಗ ಜಿಗಿಬೇಡಕ. ಇಲ್ಲ ಇಲ್ಲ ಇಲ್ಲ. ಅದಕ್ಕೆ ಮಾತ್ಮರೇ ನಾವು ಭಗವಂತನಲ್ಲಿ ನಾವು ದುಡಿಬೇಕು. ಆಗ್ಯಾವ ನಮಗ ಭಗವಂತ ನಮ್ಮ ಏನ್ ಖೂನ್ ಹಿಡಿಬೇಕ್ರಿ? ಸೂರ್ ಖೂನ್ ಹಿಡಿಬೇಕು. ಸೂರ ನಮ್ಮ ಆವಾಜ್ ಖೂನ್ ಹಿಡಿಬೇಕು. ನಮ್ಮ ಶಬ್ದ ಪರಮಾತ್ಮ ಖೂನ್ ಹಿಡಿಬೇಕಾದ್ರೆ ನಾವು ಏನ್ ಮಾಡ್ಬೇಕ್ರಿ? ಏನ್ ಮಾಡ್ಬೇಕ್ರಿ? ಸದಾ ಅವನಲ್ಲಿ ಇರ್ಬೇಕು. ಈಗ 1000 ಮಂದಿ ನಿಂತಿರ್ತದ. ಹೌದು. ನಿನ್ನ ಧನಿ ಒದರದೆ ಅಂದ್ರೆ ಗೌಡ್ತಿ ಖೂನ್ ಹಿಡಿತಾಳಿಲ್ಲ? ಹಿಡಿತಾರಲ್ರಿ. ಗೌಡ್ತಿ ಅಂತೂ ಲಗೆ ಖೂನ್ ಹಿಡ್ಕೊತಾಳ. ಆಕಿ ನಿನಗೆ ಒದರಳಂದ್ರ ನಾವು ನಿನ್ನ ಹೆಸರ ನೀ ಖೂನ್ ಹಿಡಿತಿ. ಹೌದು. ಗೌಡ್ತಿ ಶಬ್ದ ಸೂರ. ಹೌದು. ನೀ ಖೂನ್ ಹಿಡಿತಿ 1000 ಮಂದಿ ಒಳಗೆ. ಹೌದು. ನಮ್ಮ ಗೌಡ್ತಿನೇ ಒದರತ್ತ ಅಂತೇಳಿ ಅವರು ನಮ್ಮ ಗೌಡ್ನೇ ಒದರ್ತಾನ ಅಂತ ಹೇಳಿ ಕೇಸಿಂದ ಅವರು ಗುರುತು ಹಿಡ್ತಾರ. ಗೊತ್ತಿರ ಧನಿ ಮ್ಯಾಗ. ಹೌದು ಹೌದು. ಯಾಕ ಭಾಳದಿಂದ ಸಂಪರ್ಕ ಅದ ಖೂನ್ ಸಿಗ್ತದೆ. ಯಾಕ್ರಿ? ಹೌದು. ಅದರಂತೆ ಗಂಡ ಹೆಂಡ್ರು ದೋಸ್ತಿ ಮಾಡಿ ಎಷ್ಟು ಸಂಪರ್ಕ ಇಟ್ಟುಕೊಂಡು ಹಂಗ ನೀ ಧನಿ ಖೂನ್ ಸಿಗ್ತದ. ಹೌದು. ಹಂಗ ಪರಮಾತ್ಮನಲ್ಲಿ ಸದಾ ಅವನ ಸನಿ ಇದ್ದೆ ಅಂದ್ರೆ ಆ ಧನಿ ಅವನಿಗೆ ಖೂನ್ ಸಿಗ್ತದೆ. ಹೌದು ಹೌದು. ಯಾಕ್ರಿ? ಹೌದು. ಆ ಧನಿ ಖೂನ್ ಸಿಗ್ತದ. ಹಂಗ ನಾವು ಅವನು ನಮ್ಮ ಧನಿಯವ ಖೂನ್ ಹಿಡಿಬೇಕಾದ್ರೆ ಅವನ ಸಂಪರ್ಕದೊಳಗೆ ನಾವು ಇರಬೇಕು. ಹೌದು ಹೌದು ಹೌದು. ಸದಾ ನಮ್ಮ ನೆನಪು ಅವನಿಗೆ ಆಗಬೇಕು ಅಂದಕ್ಕ ಪರಮಾತ್ಮ ನಮ್ಮ ಕಡೆ ಬರ್ತಾನೆ. ಹೌದು 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 ಹೌದು. ಅದಕ್ಕೆ ಇಂದಿನ ದಿವಸ ಅಂತ ಒಂದು ಪರಮಾತ್ಮನ ಸೇವಾ. ಹೌದು. ಒಳ್ಳೆ 5 ಗಂಟೆವರೆಗೆ ಅಧ್ಯಾತ್ಮದಲ್ಲಿ ಪೌರಾಣಿಕದಲ್ಲಿ ಈ ಜನರಿಗೆ ಒಂದು ಜ್ಞಾನ ಬರುವ ಮಟ್ಟದಲ್ಲಿ ಅನೇಕ ಉದಾಹರಣೆಗಳನ್ನು ಕೊಟ್ಟು ಹೌದು ಏನು ಮಾಡುವುದಾದ್ರಿ ಅಜ್ಞಾನ ಕತ್ತಲಿಯನ್ನು ಕಳಿದದ. ಹೌದು ಹೌದು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅನಂತ ಮಾತನ್ನ ಈಗ ನಮ್ಮ ಕಮಿಟಿ ಅವರು ಇಟ್ಟಾರವರು. ಹೌದು. ಕೌರವರು ಮತ್ತು ಪಾಂಡವರ ವಿಷಯ ಇಟ್ಟಿದ್ದೇವಿ. ಅದು ವಿಷಯ ಹೆಂಗಿರ್ಬೇಕ್ರಿ ಅಂದ್ರೆ ಬರೀ ಹಂಗಾಯ್ತು ಹಿಂಗಾಯ್ತು ಅಲ್ಲ ಅಲ್ಲ. ನ್ಯಾಯ ದೃಷ್ಟಿಯಿಂದ, ಹೌದು, ಭಕ್ತಿ ದೃಷ್ಟಿಯಿಂದ, ನೇಮ ದೃಷ್ಟಿಯಿಂದ
ಆ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ಬೇಕು. ಹೌದಾ? ಏನು ಕೌರವರು ಮತ್ತು ಪಾಂಡವರು ಬರೇ ಜಗಳಾಡಿದ್ರೆ ಅಂತ ಹೇಳಿ ಕೇಸಿಂದ ಮ್ಯಾಗ ಗೊಳ್ಳ ಕೊಚ್ಚಬಾರದು. ಹೌದಾ? ಹೌದಾ? ಹಿಂಗೆ ಹೇಳ್ಯಾರ ಅವರು. ಹಿಂಗೆ ಹೇಳ್ಯಾರ ಅವರು. ಹೌದು. ಮೇನ್ ಇದ್ದಂತ ಏನಾಯಿತು ಅದು ಎಲ್ಲಿಗೆ ಬಂದು ಮುಟ್ತು ಅನಂತ ವಿಷಯಗಳನ್ನು ಹೇಳ್ಕೊತ್ತು ಬರಿ. ಹೌದು ಹೌದು ಹೌದು. ಅಂದ ಬಳಕ ನಮಗೆ ಅದರ ಸಾರಾಂಶ ತಿಳಿತದ ಅಂತ ಹೇಳಿ ನಮ್ಮ ಕಮಿಟಿ ಅವರು ಹೇಳ್ಯಾರ. ಅದಕ್ಕೆ ಈಗ ನಮ್ಮ ಪಾಲಿಗೆ ಈಗ ಹಿಡ್ಕೊಂಡೇ ಮಾತಾಡ್ರಿ, ನೀವು ಬಿಟ್ಟು ಮಾತಾಡಬೇಡ್ರಿ, ಟೈಮ್ ಥೋಡಿ ಅದ. ಹೌದು. ಕತ್ತಿದ್ ಹಾಡ್ದದ ಅಂತಂದಾರ. ನಮ್ಮ ಪಾಲಿಗೆ ನಮಗೆ ಪಾಂಡವರೇ ಇರ್ಲಿ. ಪಾಂಡವರು ಹೌದು, ಪಾಂಡವರೇ ನಮಗ ಸತ್ಯ ಅದಾರ, ನ್ಯಾಯಾಧೀಶರದಾರ ನಮ್ಮ ವಾದ. ಯಾಕಂದ್ರ ಸದಾ ಪರಮಾತ್ಮನ ಎದರೊಳಗದಾರ, ಆಜ್ಞೆದೊಳಗದಾರ. ಹೌದು. ಸತ್ಯದ ಮಾರ್ಗದೊಳಗದಾರ ಅದಾರ. ಅದು ಅಸತ್ಯದ ಮಾರ್ಗದೊಳಗ ಅವರು ಇಲ್ಲ. ಹೌದು ಹೌದು ಹೌದು. ಯಾಕಂದ್ರ ಪರಮಾತ್ಮ ಅಂದದ್ದು ವಿಶ್ವಾಸ ಅವನ ಮ್ಯಾಗ ಇಟ್ಟಾರ. ಯಾಕಂದ್ರ ಅರ್ಜುನ ಕೃಷ್ಣ ರಥದೊಳಗೆ ಹೋಗುವೊಳಗ ಒಮ್ಮ ಇದು ಸುಮ್ಮ ಸ್ಟಾರ್ಟಿಂಗ್ ಉದಾಹರಣೆ ಹೇಳ್ತ ನಿಮಗ. ಏನದ ರೀ? ಒಂದು ಗಿಡದ ಒಳಗೆ ನಿಮಗೆ ಬಹಳ ಸಲ ಹೇಳಿದೆ. ಗಿಡದ ಒಳಗೆ ಒಂದು ಕಾಗಿ ಕೂಗ್ತಿತ್ತು. ಕಾಗಿ ಅರ್ಜುನಿಗೆ ಹೇಳ್ದ ಕೃಷ್ಣ, ಏನಂತ್ರಿ? ಈ ಗಿಡದಾಗ ಒಂದು ಕಾಗಿ ಕೂಗ್ತದ ಅಂದ. ಹೌದು. ಅರ್ಜುನ ಅಂದ, ಹೈಂದ್ರಿ ಕಾಗಿನೇ ಅದು ಪರಮಾತ್ಮ ಅಂದ. ಹೌದು ಹೌದು. ಅದು ಕಾಗಿ ಅಲ್ಲ, ಅದು ಗೂಗಿ ಅದಂದವ. ಪರಮಾತ್ಮ. ಅರ್ಜುನ ಅಂದ, ಹೈಂದ್ರಿ ಅದು ಗೂಗಿನೇ ಅದಂದವ. ಗೂಗಿ ಅಲ್ಲ, ಅದು ಖೌಜ್ಗದಂದವ. ಹೈಂದ್ರಿ ಖೌಜ್ಗದಂದ. ಅವ ಹೇಳ್ದಂಗೆ ಖೌಜ್ಗ ಅಲ್ಲದು ನೌಲದಂದ. ಹೈಂದ್ರಿ ನೌಲದತ್ತ ಅಂದ ಅರ್ಜುನ. ಹೌದು ಹೌದು. ಅವಾಗ ಅರ್ಜುನ ಕೃಷ್ಣಗ ಕೇಳ್ತಾನ. ಏನಂತ್ರಿ? ಕೃಷ್ಣ ಅರ್ಜುನ ಕೇಳ್ತಾನ, ಏನಂತ್ರಿ? ನಾ ಅಂದಂಗತ್ತಿಯಲ್ಲ. ಹೌದು ಹೌದು. ಅದು ಏನದ ಅದು ಅನ್ನು, ಗಿಡದಾಗ ಏನದ ಅದು ಅನು. ಹೌದು. ನಾ ಅಂದಂಗ ಅನ್ಬ್ಯಾಡ ಅರ್ಜುನ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಈ ಮಾತು ಹೇಳ್ತಾನ. ಹೌದು ಹೌದು ಹೌದು. ಅವಾಗ ಅರ್ಜುನ ಹೇಳ್ತಾನ ಪರಮಾತ್ಮಗ, ಏನಂತ್ರಿ? ಹೇ ಭಕ್ತವತ್ಸಲ, ಹೌದು ಕರುಣಾನಿಧಿ, ನಿನಗೊಂದು ಹೇಳ್ತಾನ. ನೀ ಕಾಗ್ಯತಿ. ಹೌದು. ನಾ ಕಾಗಿ ಅಲ್ಲಂದ. ನೌಲ ಅಂದಿ, ನೌಲನ ಅಲ್ಲಂದ. ಹೌದು. ನಾ ಅಂದುದ್ದು ಆಗುದಿಲ್ಲದು. ಹೌದು. ನೀ ಅಂದುದ್ದು ಆಗ್ತದ. ಹೌದು 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 ಹೌದು. ನಾ ಕಾಗಿ ಅಂದ, ನೀ ಗೂಗಿ ಅಂದೆ ಅಂದ್ರೆ ಕಾಗಿ ಹೋಗಿ ಗೂಗಿ ಆಗ್ತದ. ನಿನ್ನ ನಾಲಿಗೆ ಒಳಗದದು. ಹೌದು ಹೌದು. ಆ ನಿನ್ನ ನಾಲಿಗೆ ಮುರಿಯವರು ಮೂರು ಲೋಕದಲ್ಲಿ ಇಲ್ಲ ಪರಮಾತ್ಮ. ಹೌದು. ನೀ ಅಂದುದ್ದೇ ಈ ಜಗತ್ತದೊಳಗೆ ಆಗ್ತದೆ, ನಾ ಅಂದುದ್ದಾಗುದಿಲ್ಲ. ಅದಕ್ಕೆ ನೀ ಯಾವಾಗ ಅತಿ ಅದೇ ನಾತಿನು. ಹೌದು 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 ಹೇಳಿ ಶ್ರೀಕೃಷ್ಣ ಪರಮಾತ್ಮಗ ಅರ್ಜುನ ಹೇಳ್ತಾನ. ಹೌದು. ಹಂಗ ಜಗತ್ತದೊಳಗೆ ಏನದಪ್ಪ ಅಂತ ಕೇಳಿದ್ರ ಈ ಪಾಂಡವರು ಮತ್ತು ಕೌರವರನಂತ ಎರಡು ವಿಷಯದೊಳಗ ಹೌದು ನಮ್ಮ ಪಾಲ ಪಾಂಡವರದು ಅದ. ಪಾಂಡವರು ಸತ್ಯ. ಹೌದು. ಪಾಂಡವರು ಧರ್ಮವಂತರು. ಹೌದು. ಪಾಂಡವರು ನ್ಯಾಯವಂತರು. ಹೌದು ಹೌದು. ಮತ್ತ ಇವರು ಮಂತ್ರಪಿಂಡದವರು. ಒಂದು ಎರಡೋರಿ ನಾದ ಅಂಶ ಬ್ಯಾರೆ, ನಾದ ಅಂಶ ಬ್ಯಾರೆ ಮತ್ತು ಬಿಂದು ಅಂಶ ಬ್ಯಾರೆ. ಪಾಂಡವರು ಎಂಥವ್ರು ಅಂತ ಕೇಳಿದ್ರೆ ಇವರು ನಾದ ಅಂಶದವರು. ಹೌದು. ಅವರು ಮಂತ್ರಪಿಂಡ ಪರಮಾತ್ಮನ ಆಶೀರ್ವಾದದಿಂದ ಹುಟ್ಟಿದವರು. ಆದ್ರೆ ಇವ್ರು ಹೆಂಗ ಕೌರವರು ಪಾಂಡವರು ಮೂಲ ಬಡ್ಡಿ ಹಿಡಿದು ಬರ್ಲಿ ಅಂದಾರ ಅವರು. ಹೌದು ಹೌದಲ್ರಿ? ಹೌದು. ಮೊಟ್ಟ ಮೊದಲು ಶಂತನು ರಾಜ ಮತ್ತು ಗಂಗಾದೇವಿ. ಶಂತನು ರಾಜ ಮತ್ತು ಗಂಗಾದೇವಿ. ಗಂಗಾದೇವಿಯಿಂದ ಅಷ್ಟವಸುಗಳು ಶಾಪ ಮುಕ್ತರಾಗುವ ಸಲುವಾಗಿ 8 ಮಂದಿ ಮಕ್ಕಳು ಗಂಗಾದೇವಿ ಹೊಟ್ಟಿಲೆ ಹುಟ್ಟಿದ ಮಕ್ಕಳಿಗೆಲ್ಲ ಚಂಡಿ ಚಿವುಟ್ಲಕತ್ತಳ ಗಂಗಾದೇವಿ. ಹೌದು. ಆಕಿ ಮೊದಲು ಮದುವೆ ಆಗ್ಬೇಕಾದ್ರೆ ಕರಾರ ಇಟ್ಟೇಳು, ಏನತ್ತ? ನನಗ ನೀ ಅದಕ್ಕೂ ಅಡ್ಲಗಳಿಬಾರದು. ಹೌದಲ್ಲ? ಅಡ್ಡ ಬಂದೆ ಅಂದ್ರೆ ನಾನು ನಿನಗೆ ಬಿಟ್ಟು ಹೋಗ್ತಾ. ಹೌದಿಲ್ಲ? ಹೌದು. 7 ಮಕ್ಕಳೆಲ್ಲ ಹಿಂಗ ಚಂಡಿ ಚಿವುಟದ ಬಳಕ ದಂಡಿಗೆ ಹುಟ್ಟದವನೇ ದೇವವರ್ತ. ಹೌದು. ಅವನೇ ಭೀಷ್ಮ. ಆ ದೇವವರ್ತನು ಮೊದಲಿನ ಹೆಸರ, ಎರಡನೇ ಹೆಸರ ಭೀಷ್ಮ ಪ್ರತ್ಯ. ಅವನಿಗೆ ಕೊಲಬೇಡ, ಇದು ಮಗ ಒಂದು ಇರ್ಲಿ ಅಂತಂದಳು. ಯಾವಾಗ ನನಗೆ ಅಡ್ಡ ಬಂದಿದೆ ಅಂದ್ರೆ ಆ ಮಗನ ಅಲ್ಲೇ ಬಿಟ್ಟು ಹೋಗ್ಯಾಳ ಗಂಗಾದೇವಿ. ಹೌದು. ಆ ಒಬ್ಬ ಮಗನ ತಗೊಂಡು ಶಂತನು ರಾಜ ಖುಲ್ಲಾ ಉಳ್ದಾನ.
ಮುಂದೆ ಮೀನುಗಾರನ ಮಗಳು ಮತ್ಸ್ಯಗಂಧಿನಿ ಅಕ್ಕಿಗೆ ಸತ್ಯವತಿನೂ ಅತ್ತಾರ. ಸತ್ಯವತಿನೂ ಅತ್ತಾರ ಮತ್ತು ಮತ್ಸರಗಂಧನೂ ಅತ್ತಾರ. ಹೌದಿಲ್ಲ? ಹೌದು. ಆ ಸತ್ಯವತಿಯನ್ನ ಲಗ್ನ ಆದ ಯಾರು? ಶಂತನು ರಾಜ. ಶಂತನು ರಾಜ ಲಗ್ನ ಆಗ್ಬೇಕಾದ್ರೆ ಇಲ್ಲೊಂದು ಸ್ವಲ್ಪ ಮಲವದ. ಏನದ? ಆ ಭೇಟಿ ಆಡ್ಕೋತ ಹೊಂಟಿದ್ದ ಈ ಮತ್ಸ್ಯಗಂಧಿನಿ ಸತ್ಯವತಿ ಅಗ್ದಿ ಸುಗಂಧ ಸುವಾಸನೆ ಬೀರ್ತಿದ್ದಳು. ಹೌದು. ಸುವಾಸನೆ ಬೀರುವ ಕಾಲಕ್ಕ ಇನ್ನು ಹೆಂಗ್ ಮಾಡ್ಬೇಕು ಅಂತ ಹೇಳಿ ಕೇಳಿದ್ನ ಕೇಳ್ತಾನ. ಕೇಳಿದ ಕೂಡಲೇ ನಾ ಮೀನುಗಾರನ ಮಗಳಿದ್ದ. ಹೌದು. ಅದು ಬೇರೆ ಅದು. ಮತ್ತ ಇದೇ ಸತ್ಯವತಿಗೆ ಇದಕ್ಕಿಂತ ಮುಂಚೆ ಪರಾಶರ ಋಷಿಯಿಂದ ಕೃಷ್ಣ ದ್ವೈಪಾಯನಾಚಾರ್ಯರು ಹುಟ್ಟಿದ್ರು. ಇದೊಂದು ಬೇರೆ ಅದ ಕತಿ. ಹೌದು. ಅದು ಇರ್ಲಿ ಅನ್ಕ ಬಾಜುಕ್ಕ. ಹೌದಿಲ್ರಿ? ಹೌದು. ಅದೇ ಸತ್ಯವತಿಯನ್ನ ಮದುವೆ ಆಗ್ತೀನಿ ಅಂದ ಕೂಡಲೇ ಆ ಸತ್ಯವತಿ ಹೇಳ್ತಾಳ, ನಮ್ಮಪ್ಪ ಮೀನುಗಾರನ ಮಗಳಿದ್ದೀನ. ಹೌದು. ನಮ್ಮ ಅಪ್ಪ ಹೋಗಿ ಕೇಳು, ನಮ್ಮಪ್ಪ ಕೊಡ್ತಿದ್ರು ನಿನ್ನ ಮದುವೆ ಮದುವೆ ಆಗ್ತಾ ಇದ್ರಿರ್ಲಕ್ಕಂತೇಳಿ ಶಂತನು ಚಕ್ರವರ್ತಿ ಮೀನುಗಾರನ ಕಡೆ ಹೋಗಿ ನಾನ್ ನಿನ್ನ ಮಗಳನ್ನ ಆಗ್ತೇನೆ ತಂದ ಕೂಡ್ಲೆ ಅವಾಗ ಹೇಳ್ತಾನವ, ಏನತ್ತ? ನಿನಗೊಂದು ಆಲ್ರೆಡಿ ಮಗು ಅದ. ಹೌದಿಲ್ಲ? ಆ ಮಗ ಇರ್ಲಕ್ಕಾಗಿ ನನ್ನ ಮಗಳು ನಿನಗೆ ಕೊಟ್ಟಂದ್ರೆ ನನ್ನ ಮಗಳ ಹೊಟ್ಟಿಲೆ ಹುಟ್ಟಿದ ಮಕ್ಕಳು ಈ ರಾಜಗಾದಿ ಕುಂಡ್ರಂಗಿಲ್ಲ. ಅವರು ನನ್ನ ಮಗಳು ನಿನಗೆ ಆಗಬೇಕಾದ್ರೆ ನನ್ನ ಮಗಳ ಹೊಟ್ಟಿಲೆ ಹುಟ್ಟಿದ ಮಕ್ಕಳು ರಾಜಗಾದಿ ಕುಂಡ್ರತಾರ. ನಂಗೆ ವಚನ ಕೊಡು, ಆಯ್ದ ಮದುವೆ ಆಗ್ತೀನತ್ತ. ಮದುವೆ ಆಗ್ತೀನಿ, ಇಲ್ಲಿಕ್ಕೆ ಆಗಲ್ಲ, ಮದುವೆ ಮಾಡ್ತಾ ಅಂದವ. ಹೌದು. ಅಂದ ಕೂಡಲೇ ಶಂತನು ರಾಜ ಎರಡೂ ತಿಳಿಲಾರ್ದಂಗಾಯ್ತು. ಹೌದಲ್ಲ? ತನ್ನ ಮನಸ್ಸಿನೊಳಗ ಕೊರಗೋತ ಮನೆಯೊಳಗೆ ಬಂದು ಕೂತ ದಿನನಿತ್ಯ ಸಣ್ಣ ಆಗಲಕತ್ತ ಸತ್ಯವತ್ತಿಗೆ ಮಾಡ್ಕೋಬೇಕಂತ ಹೇಳಿ. ಹೌದು. ಇದು ಮಗ ಭೀಷ್ಮಗ ಗೊತ್ತಾಯ್ತು. ಆಯ್ತು. ನಮ್ಮ ಅಪ್ಪ ಹಿಂಗ್ಯಾಕ ದಿನನಿತ್ಯ ಕೊರಗಲಕತ್ತಾನ. ಹೌದು. ಏನಾದ್ರು ಇತಿಹಾಸ ತಿಳಿದು ನೋಡಿದ ಕೂಡಲೇ ಹಿಂಗ ಸತ್ಯವತಿ ಅಂತಕ್ಕಿ ಮನಸ್ಸು ಮಾಡ್ಯಾನ. ಮದುವೆ ಆಗ್ಬೇಕಾದ್ರ ಅಪ್ಪ ಮೀನುಗಾರ ಒಂದು ಮಾತು ಕೊಟ್ಟನ. ಆ ಮಾತು ಉಳಿಸ್ಕೊಳ್ಳಾರ್ದಕ್ಕೆ ಹಿಂಗೆ ನಡೆದ ಅಂದ ಕೂಡಲೇ ಸ್ವತಃ ಭೀಷ್ಮನೇ ಹೋಗಿ ಆ ಸತ್ಯವತಿಯ ತಂದೆಯ ಜೊತೆ ಮಾತಾಡಿ, ಹೌದು, ನಾನೇ ಕೂತು ಹೇಳ್ತೇನೆ ನಮ್ಮ ಅಪ್ಪನ ಜೊತೆ ಈ ಸತ್ಯವತಿಯನ್ನು ಕೊಟ್ಟು ಮದುವೆ ಮಾಡು. ಹೌದು. ನಾ ಈ ರಾಜಗಾದಿಗೆ ಮಾಲಕ್ ಆಗುದಿಲ್ಲ. ನೀ ಯಾರ ಸತ್ಯವತಿಯ ಮನತಾಯಿ ಹೊಟ್ಟಿಲಿ ಏನ್ ಹುಟ್ಟತಾವ ನೋಡು ಮಕ್ಕಳು, ಅವಕ್ಕೆ ರಾಜಗಾದಿ ಕುಂಡ್ರಸ್ತ. ನನ್ನ ಮಕ್ಕಳು ಮುಂದೆ ಹುಟ್ಟಿದ್ರೆ ಹೆಂಗತ್ತೇಳಿ ಸಂಶಯ ತಗೋಬೇಡ. ನಾ ಹಿಂಗೆ ಉಳಿತು ನನ್ನ ಜೀವನದಾಗ ಮದುವೆ ಆಗಲ್ಲ ಅಂತೇಳಿ ಮಾತು ಕೊಟ್ಟ. ಮೊದಲ ಮಾತು ಕೊಟ್ಟ. ಅದರಂತೆ ಮುಂದೆ ಸತ್ಯವತಿ ಮದುವೆಯಾಗಿ ಎರಡು ಮಕ್ಕಳು ಹುಟ್ಟಿದು. ಒಬ್ಬ ಚಿತ್ರಾಂಗದ, ಒಬ್ಬ ವಿಚಿತ್ರ ವೀರ್ಯ. ಇವರು ಇಬ್ಬರು ಮಕ್ಕಳು ಹುಟ್ಟ್ಯಾರ. ಇಲ್ಲಿಗೆ ಬಡ್ಡಿ ತಂದು ಇಟ್ಟಿದೆವು. ಇನ್ನು ಗುರುಜಿ ಹೇಳುವಾಗ ರಕ್ತ ವಂಶದಿಂದ ಬರೋರಿದ್ದೀರಿ ನೀವು. ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯಾಗ ಹೌದು ಹೆಂಗ ಮಕ್ಕಳು ಹುಟ್ಟುದು ಅನ್ನೋದು ಈ ಕತಿ ನೀವು ಮುಂದೆ ತಂದು ಈ ಕೌರವರು ಪಾಂಡವರಿಗೆ ಹಚ್ಚುತ್ತಾನ. ಮೊದಲು ಬಡ್ಡಿ ಹಿಡಿದು ಸೋಸಿ ಬರ್ಲಿ ಅಂದಾರ. ಅದನ್ನು ಸೋಸಿ ತಂದು ಮುಂದೆ ಕತಿ ಚಾಲು ಮಾಡುವುದ. ನಮ್ಮದು ಇಲ್ಲಿಗೆ ಬಂದ ನೆತ್ತೀಗ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯಾಗ ಮಕ್ಕಳು ಹೆಂಗ ಹುಟ್ಟುದು ಅನ್ನೋದು ಗುರುಜಿ ಹೇಳ್ತಾರ. ನೀವು ಒಂಜಾರ ಸ್ವಾಮಿನಿಂಗ ಕರೀರಿ. ಈಗ ಆಗ್ಲಿ ಅದಕ್ಕೆ ಗುರುವಿನ ಪಾದ ಪೂಜೆ ಮಾಡುತ್ತೀರಿ? ಇಲ್ಲ, ಗುರುವಿಗೆ ಕರೀರಿ. ಆಗ್ಲಿ ಕರೆದು ಬಿಡೋನು ಗುರುವಿಗೆ ಕರೀರಿ, ಅವನೇ ಮಾಡ್ತಾನ. ಈ ಖೋಖಾದಾಗ ಕೂತಾವೊಬ್ಬ, ಅವನಿಗೆ ಇಬ್ರಿಗೆ ಕರೀರಿ ಅಂದ್ರೆ ಆಯ್ತು. ಇದ್ರನ್ನ ಪಾರ್ ಮಾಡ್ತಾರ ಅವ್ರು. ಆಗ್ಲಿ ಯಾಕೆ ಹೋಗ್ಯ ಕರೀರಿ ಗೌಡ್ರ.